ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 90ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇಂದು ಒಂದು ಮಹತ್ತರವಾದ ಘಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ವಿವರಿಸುತ್ತಾ ಆಡಿಯೋ ಮೂಲಕ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಾ ಬಂದಿರುತ್ತೇನೆ. ಇಂದು ಒಂದು ಮಹತ್ತರವಾದ ಒಂದು ಘಟ್ಟಕ್ಕೆ 90ನೇ ಸುತ್ತಿನ ಪಾದಯಾತ್ರೆಯನ್ನು ಮಾಡುತ್ತಾ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದೇನೆ. ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿ ವಿವಿಧ ಹಂತಗಳನ್ನು ನನ್ನ ಜ್ಞಾನಾರ್ಜನೆಯಂತೆ ಭಾಗಶಃ ಎಲ್ಲವೂ ಸಹ ಸತ್ಯವಾಗಿರುತ್ತದೆ. ಈ ವಿಡಿಯೋ ಮತ್ತು ಆಡಿಯೋ ಚಿತ್ರೀಕರಣವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಈ ಕ್ಷೇತ್ರದ ಸಮಸ್ತ ಭಕ್ತಾದಿಗಳಿಗೆಲ್ಲರಿಗೂ ಸಹ ಅಮ್ಮನವರು ಒಳ್ಳೆಯದನ್ನು ಮಾಡಲಿ ಎಂದು, ಅವರ ಕಷ್ಟಗಳೆಲ್ಲವೂ ಸಹ ದೂರ ಆಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಈ 90ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ ಸೇವೆಯನ್ನು ಮಾಡುತ್ತಾ ಮುನ್ನಡೆಯುತ್ತಿರುವಾಗ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಉದ್ಭವ ನಾಗದೇವತೆಯ ಮುಂಭಾಗದಲ್ಲಿ ಕಲ್ಲು ಹಾಸನ್ನು ಹಾಕಿದ ನಂತರ ಅತಿ ಶೀಘ್ರವಾಗಿ ಅರಳಿ ಮರ ಮತ್ತು ಬೇವಿನ ಮರದ ಸಾಮೀಪ್ಯವಿರುವ ತಳಭಾಗದಲ್ಲಿ ಕಲ್ಲು ಹಾಸನ್ನು ಹಾಕಬೇಕಾಗಿರುತ್ತದೆ. ಆ ಸಮಯದಲ್ಲಿ ನಮಗೆ ಸುಮಾರು 3 ಲಕ್ಷ ರುಗಳ ಹಣಕಾಸಿನ ಅವಶ್ಯಕತೆ ಒದಗಿ ಬರುತ್ತದೆ. ಆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಯೋಚಿಸುತ್ತಾ, ಚಿಂತಿಸುತ್ತಾ, ಚರ್ಚಿಸುತ್ತಿರುವಾಗ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಬೆಟ್ಟದಾಸನಪುರ ರವರು, ಅಣ್ಣ, ನೀನು ಅಮ್ಮನವರ ಆಶೀರ್ವಾದದಂತೆ ಮುನ್ನಡೆ ನಾನು ಸಾಧ್ಯವಾದಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ನಿನಗೆ ಒದಗಿಸುತ್ತೇನೆ ಎಂದು ತಿಳಿಸುತ್ತಾನೆ. ಆಗ ನನಗೆ ಜ್ಞಾನೋದಯವಾಗಿದ್ದು, ಮತ್ತೊಬ್ಬ ನನ್ನ ಬಾಲ್ಯದಿಂದಲೂ ಜೊತೆಯಲ್ಲಿಯೇ ಓದುತ್ತಾ ಹಾಗೂ ಪ್ರಸ್ತುತ ನನ್ನ ಇಲಾಖೆಯಲ್ಲಿಯೇ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎನ್ ಮಂಜುನಾಥ್, ಸುಮಾರು 6 ವರ್ಷಗಳ ಹಿಂದೆ ಈತ ಬೆಂಗಳೂರಿನ ಒಂದು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನಾನು ಆತನಿಗೆ ಫೋನ್ ಮಾಡಿ, ಹಾಗೂ ಈ ಕ್ಷೇತ್ರದಲ್ಲಿ ಅತಿ ಶೀಘ್ರವಾಗಿ ಈ ಸ್ಥಳದಲ್ಲಿ ಒಂದು ಕಲ್ಲು ಹಾಸನ್ನು ಹಾಕಬೇಕಾಗಿರುತ್ತದೆ, ನನ್ನ ಸಹೋದರನೂ ಸಹ ನಮ್ಮ ಕುಟುಂಬದ ವತಿಯಿಂದ ಭಾಗಶಃ ಗರಿಷ್ಠ ಮಟ್ಟದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ, ಇನ್ಯಾರಾದರೂ ಆಸಕ್ತಿ ಇದ್ದಲ್ಲಿ ಅವರ ಬಳಿಯೂ ಸಹ ಕೇಳು ಅಣ್ಣ, ನಿನ್ನ ದೇವತಾ ಕೆಲಸ ಕಾರ್ಯಗಳನ್ನು ಮುಂದುವರಿಸು ಎಂದು ನನಗೆ ತಿಳಿಸಿರುತ್ತಾನೆ. ಆಗ ನಾನು ಇಲ್ಲಿರುವಂತಹ ಅತ್ಯವಶ್ಯಕವಾದ ಒಂದು
ಈ ಒಂದು ಕೆಲಸವನ್ನು ಅತಿ ಕಡಿಮೆ ಅವಧಿಯಲ್ಲಿ ಮಾಡಿ ಮುಗಿಸಬೇಕಾಗಿರುತ್ತದೆ ಎಂದು ನನ್ನ ಸ್ನೇಹಿತ ಶ್ರೀ ಎನ್ ಮಂಜುನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಬಳಿ ಮನವಿ ಮಾಡಿಕೊಂಡಾಗ ಆತನು ನನ್ನ ಮನವಿಗೆ ಹೋಗೊಟ್ಟು ಅಂದು ಯಾವುದೋ ಕಾರ್ಯನಿಮಿತ್ತ ದೊಡ್ಡನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಹೋಗುತ್ತಿರುವಾಗ ನನ್ನ ಬಳಿ ಬಂದು ನನಗೆ ಫೋನ್ ಮಾಡಿರುತ್ತಾರೆ. ಆಗ ನಾನು ಅಂದು ಅಲ್ಲಿ ಅಪರಾಧ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನನ್ನ ಅಪರಾಧ ವಿಭಾಗದ ಸಿಬ್ಬಂದಿಯವರ ಜೊತೆಯಲ್ಲಿ ದೊಡ್ಡನಾಗಮಂಗಲ ರಸ್ತೆಗೆ ಬಂದಾಗ ಅಲ್ಲಿ ಒಂದು ಹೋಟೆಲ್ ಬಳಿ ನನಗಾಗಿ ನನ್ನ ಬಾಲ್ಯದಿಂದಲೂ ನನ್ನ ಜೊತೆಯಲ್ಲಿ ಓದುತ್ತಾ ಬಂದಿರುವಂತಹ ಪ್ರಸ್ತುತ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಎನ್ ಮಂಜುನಾಥ್ರವರು ನನ್ನ ಬಳಿ ಬಂದು, ಸತಿ ನೀನು ಹಾಕಿರುವ ಫೋಟೋಗಳನ್ನು ಸಹ ಎಲ್ಲ ನೋಡಿರುತ್ತೇನೆ ಹಾಗೂ ಅತ್ಯವಶ್ಯಕವಾದಂತಹ ಆ ಕೆಲಸವನ್ನು ಮುನ್ನಡೆಸು. ಪ್ರಸ್ತುತ ಈಗ ನಾನು ನಿನ್ನ ಕೈಯಲ್ಲಿ ಸುಮಾರು 40,000 ರೂಗಳನ್ನು ಕೊಡುತ್ತಿದ್ದೇನೆ. ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗಿತ್ತು, ಆದರೆ ಮತ್ತೆ ಬೇರೆ ಕಡೆ ತುರ್ತಾಗಿ ಕೊಡಬೇಕಾಗಿರೋದ್ರಿಂದ ಅಲ್ಲಿ ಕೊಟ್ಟಿರುತ್ತೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನನ್ನ ಕೈಲಾದ ಮಟ್ಟಿಗೆ ಹಣವನ್ನು ನೀಡುತ್ತೇನೆಂದು ತಿಳಿಸಿರುತ್ತಾನೆ. ಆಗ ನಾನು ಆ 40,000 ರೂಗಳನ್ನು ತೆಗೆದುಕೊಂಡು ಬಂದು ಹಾಗೂ ನನ್ನ ಸಹೋದರನಲ್ಲಿಯೂ ಸಹ ವಿನಂತಿಸಿದಾಗ ಇನ್ನುಳಿದ ಸಂಪೂರ್ಣ ಹಣವನ್ನು ನಮ್ಮ ಕುಟುಂಬದವರಿಂದಲೇ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದಲೇ ಮಾಡಿ ಮುಗಿಸೋಣ ಅಣ್ಣ ಎಂದು ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಗೋಪಾಲಪ್ಪನವರು ತಿಳಿಸಿದ್ದು. ಒಟ್ಟು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿದ್ದೀರಿ. ಈ ಒಂದು ಕಲ್ಲು ಹಾಸನ್ನು ಹಾಕಲು ಸುಮಾರು 2 ಲೋಡು 10 ವೀಲರ್ ಲೋಡು ಕಲ್ಲನ್ನು ಕೋಲಾರ ಜಿಲ್ಲೆಯಿಂದ ತೆಗೆದುಕೊಂಡು ಬಂದು ಅನ್ಲೋಡ್ ಮಾಡಿ ಶಿಕಾರಿಪಳ್ಯದ ಈ ಕ್ಷೇತ್ರದ ಮತ್ತೊಬ್ಬ ಸೇವಕ ಮುಸಲ್ಮಾನ ಬಾಂಧವರಾದಂತಹ ಹಿರಿಯ ವ್ಯಕ್ತಿಯನ್ನು ಇಲ್ಲಿಗೆ ಕರೆತಂದು ಇಲ್ಲಿ ಒಂದು ಬೇವು ಮತ್ತು ಹರಳಿ ಮರವಿದ್ದು ಈ 2 ಮರಗಳಿಗೂ ಸಹ ಸುಮಾರು 5 ಲೋಡ್ ಮಣ್ಣನ್ನು ಹೊಡೆದು ನಾನು ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಕೀರ್ತಿ ಪ್ರಸಾದರವರು ಬಂದು ನಾವೇ ಸ್ವತಃ ಮಣ್ಣನ್ನು ಸಾಕಷ್ಟು ಒಂದು 3 ಲೋಡ್ ಆಗುವಷ್ಟು ಎಳೆದು ಸಮತಟ್ಟಾಗಿ ಮಾಡಿರುತ್ತೇವೆ. ತದನಂತರ ನಮ್ಮ ಅನಿಸಿಕೆ ಅಭಿಪ್ರಾಯದಂತೆ ಅಮ್ಮನವರು ನಮಗೆ ಆ ಸಮಯದಲ್ಲಿ ನೀಡಿದಂತಹ ಜ್ಞಾನೋದಯದಂತೆ ಸುಮಾರು 3 ಲಕ್ಷ ರೂಗಳನ್ನು ವಿನಿಯೋಗಿಸಿ ಈ ಕಲ್ಲು ಹಾಸನ್ನು ಸುಮಾರು 40 ಇಂಟು 90 ಅಡಿ ವಿಸ್ತೀರ್ಣದ ಕಲ್ಲು ಹಾಸನ್ನು ಬಹಳ ಸ್ವಚ್ಛಂದವಾಗಿ ಹಾಕಲಾಗಿರುತ್ತದೆ. ಅಂದು ನನ್ನ ಮನವಿಗೆ ಹೋಗೊಟ್ಟು ನನಗೆ ಸ್ಪಂದಿಸಿದಂತಹ ಅತಿ ತುರ್ತಾಗಿ ಸ್ಪಂದಿಸಿದಂತಹ ಶ್ರೀಯುತ ಜಿ ಸುಂದರೇಶ್ ಮತ್ತು ನನ್ನ ಬಾಲ್ಯದ ಒಡನಾಡಿ ಶ್ರೀ ಎನ್ ಮಂಜುನಾಥ್ ಹಾಗೂ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 3 ಲಕ್ಷ ರೂಗಳನ್ನು ವಿನಿಯೋಗಿಸಿ ಈ ಕಲ್ಲು ಹಾಸನ್ನು ಭಾಳ ಅದ್ಭುತವಾಗಿ ಹಾಕಲಾಗಿರುತ್ತದೆ. ಅಂದು ಶ್ರೀ ಪ್ರಿಯಾಪಟ್ಟಣದ ವಾರ್ಷಿಕೋತ್ಸವ ದಿನದಂದು ಈ ಸ್ಥಳದಲ್ಲಿ ಅನ್ನದಾಸೋಹವನ್ನು ಸಹ ಮಾಡಲಾಗಿರುತ್ತದೆ. ಹಾಗೂ ನವರಾತ್ರಿಯ ಸುಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವದ ಸಮಯದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ ಹಾಗೂ ಈ ಕ್ಷೇತ್ರಕ್ಕೆ ಬರುವಂತಹ ಸಾಕಷ್ಟು ಭಕ್ತಾದಿಗಳ ಕುಟುಂಬ ವರ್ಗದವರ ಮಕ್ಕಳು ಈ ಸ್ಥಳದಲ್ಲಿ ಆಟವಾಡಿ ನಲಿದು
ಕುಣಿದು ಕುಪ್ಪಳಿಸಿ ಸಂತೋಷ ಪಡುವಂತಹ ಒಂದು ಅದ್ಭುತವಾದ ದೃಶ್ಯಾವಳಿಗಳನ್ನು ಸಹ ನಾವು ಈ ಸ್ಥಳದಲ್ಲಿ ನೋಡಬಹುದಾಗಿರುತ್ತದೆ. ಈ ಒಂದು ಅದ್ಭುತವಾದ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲು ಸಹಕರಿಸಿದಂತಹ ನನ್ನ ಸ್ನೇಹಿತ ಶ್ರೀ ಎನ್ ಮಂಜುನಾಥ್ ಮತ್ತು ನಮ್ಮ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದ ಸದಸ್ಯರವರಿಗೆ ಅಮ್ಮನವರು ಸದಾಕಾಲ ಆಶೀರ್ವದಿಸಲಿ ಹಾಗೂ ಈ ಕ್ಷೇತ್ರದ ಮತ್ತಷ್ಟು ಮಗದಷ್ಟು ಸೇವೆಯನ್ನು ಮುಂದುವರಿಸುವಂತಹ ಶಕ್ತಿ ಮತ್ತು ಸೌಭಾಗ್ಯವನ್ನು ನೀಡಲಿ ಎಂದು ಈ 90ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತೆ, ಈ ಕ್ಷೇತ್ರದ ನವಗ್ರಹ ವೃಕ್ಷಗಳು ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನದ ಗ್ರಾಮ ದೇವತೆಗಳ ಹಾದಿಯಾಗಿ ಅಮ್ಮನವರನ್ನು ಸ್ಮರಿಸುತ್ತಾ ಅತಿ ಮಹತ್ತರವಾದ ಘಟ್ಟವಾದ ಶ್ರೀ 90ನೇ ಸುತ್ತಿನ ಪಾದಯಾತ್ರೆಯನ್ನು ಇಂದು ಪೂರೈಸಿರುತ್ತೇನೆ ತಾಯಿ. ಅಮ್ಮ, ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ವಿವಿಧ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ಜ್ಞಾನಾರ್ಜನೆಯಂತೆ ಹೇಳುತ್ತಿದ್ದೇನೆ ತಾಯಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಮಾತಾ. ಅಂದು ಈ ಕ್ಷೇತ್ರದ ಬಹಳ ತುರ್ತು ಮತ್ತು ಸಂದಿಗ್ಧತೆಯ ಪರಿಸ್ಥಿತಿಗಳಲ್ಲಿ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಲು, ಈ ಕ್ಷೇತ್ರದಲ್ಲಿ ಅಗಾಧವಾದ ಒಂದು ಸೇವೆಯನ್ನು ಮಾಡಲು ನಮ್ಮ ಮನವಿಗೆ ಸ್ಪಂದಿಸಿದಂತಹ ಪ್ರತಿಯೊಬ್ಬರ ನಾಮಾವಳಿಯೂ ಸಹ ಐತಿಹ್ಯವಾಗಿ ಉಳಿಯಬೇಕೆಂದು ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಅಮ್ಮನವರು ನೀಡಿದಂತಹ ಜ್ಞಾನಾರ್ಜನೆಯಂತೆ ತಿಳಿಸುತ್ತಾ ವಿವರಿಸುತ್ತಾ ಮುಂದುವರಿಸುತ್ತಿದ್ದೇನೆ ತಾಯಿ. ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಕ್ಷೇತ್ರದಲ್ಲಿ ಇನ್ನು ಬಾಕಿ ಉಳಿದಿರುವಂತಹ ಅಮ್ಮ ತಾಯಿ, ನೀನು ನೀಡಿರುವಂತಹ ಜ್ಞಾನಾರ್ಜನೆಯಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಯಶಸ್ವಿಗೊಳಿಸುವಂತಹ ಶಕ್ತಿ ಮತ್ತು ಸೌಭಾಗ್ಯವನ್ನು ಈ ಕ್ಷೇತ್ರದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಮತ್ತು ನಮ್ಮ ಕುಟುಂಬದವರಿಗೆ ನೀಡುತ್ತಾಯಿ ಎಂದು ಅಮ್ಮನವರಲ್ಲಿ ಹಂಗಲಾಚಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ ಮತ್ತು ಪ್ರಕಾಶಿಸುತ್ತಿರಲಿ. ಧನ್ಯೋಸ್ಮಿ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.